ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಎಲ್ಲರ ಗಮನ ಇರಾನ್ ಮತ್ತು ಅಮೆರಿಕ ನಡುವಿನ ಯುದ್ಧ ಏನಾಗಬಹುದು, ಮುಂದಕ್ಕೆ ಯಾವ ದಿಕ್ಕಿಗೆ ಹೋಗುತ್ತೆ ಅನ್ನೋದರ ಕಡೆ ಇದ್ದರೆ, ಈಗ ಇನ್ನೊಂದು ಹೊಸ ಯುದ್ಧದ ಆರಂಭದ ಸೂಚನೆಗಳು ಸಿಗ್ತಾ ಇದೆ. ಅದು ಅಮೆರಿಕವನ್ನು ಒಳಗೊಂಡಿರುತ್ತೆ ಮತ್ತು ಚೈನಾನು ಇರುತ್ತೆ. ಚೈನಾ ಮತ್ತು ಅಮೆರಿಕ ನಡುವೆ ಯುದ್ಧ ಆಗೋ ಸಾಧ್ಯತೆಗಳಿದೆ. ಯಾಕೆ ಅನ್ನೋದನ್ನು ವಿವರಿಸ್ತೀನಿ. ಯಾಕೆ ಅಂದರೆ, ತೈವಾನ್ ಅನ್ನುವಂತಹ ಪಕ್ಕದಲ್ಲಿರುವಂತಹ ಇನ್ನೊಂದು ಸ್ವಘೋಷಿತ ಸ್ವತಂತ್ರ ರಾಷ್ಟ್ರದ ಮೇಲೆ ಚೈನಾ ದಾಳಿ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿದೆ. ಅದಕ್ಕಾಗಿ ಏನೆಲ್ಲ ಸಿದ್ಧತೆ ಮಾಡಿಕೊಂಡಿದೆ, ಎಷ್ಟು ಹಡಗುಗಳನ್ನು ರೆಡಿ ಮಾಡಿಕೊಂಡಿದೆ, ಎಷ್ಟು ಏರ್ಕ್ರಾಫ್ಟ್ಗಳನ್ನು ರೆಡಿ ಮಾಡಿಕೊಂಡಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಬರ್ತಾ ಇದೆ. ತೈವಾನ್ ಮೇಲೆ ದಾಳಿ ಮಾಡಿದ್ರೆ ತೈವಾನ್ ಮಾತು ಕೊಟ್ಟಿದೆ, ಅಮೇರಿಕ ತೈವಾನ್ಗೆ ಮಾತು ಕೊಟ್ಟಿದೆ, ನಿನ್ನ ಮೇಲೆ ಚೈನಾ ದಾಳಿ ಮಾಡಿದ್ರೆ ನಾವು ನಿನ್ನ ನೆರವಿಗೆ ಬರ್ತೀವಿ ಅಂತ. ಸೊ ಪಕ್ಕದಲ್ಲಿ ಜಪಾನ್ ಇರುತ್ತೆ, ಜಪಾನಲ್ಲಿ ಅಮೇರಿಕದ ಸೈನ್ಯ ಇದೆ, ಅಮೇರಿಕದ ಸೇನಾ ನೆಲೆಗಳಿದ್ದಾವೆ. ಅಲ್ಲಿಂದ ಅಮೇರಿಕ ಸೈನ್ಯ ತೈವಾನ್ಗೆ ಪೂರ್ವದ ಕಡೆಯಿಂದ ಬಂದು ಸಪೋರ್ಟ್ ಮಾಡಬೇಕಾಗತ್ತೆ. ಪಶ್ಚಿಮದ ಕಡೆಯಿಂದ ಚೈನಾ ತೈವಾನನ್ನು ಅಟ್ಯಾಕ್ ಮಾಡೋ ಸಾಧ್ಯತೆ ಇದೆ. ಎಲ್ಲ ಸಿದ್ಧತೆಗಳು ಆಗಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಸೊ ಅದ್ರ ಬಗ್ಗೆ ಕಂಪ್ಲೀಟಾಗಿ ಹೇಳ್ತೀನಿ. ಈ ತೈವಾನ್ ಯಾಕಿದೆ ಅಲ್ಲಿ, ಅದು ಚೈನಾ ಯಾಕೆ ಬಯಸುತ್ತೆ ಅದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಮೊನ್ನೆ ಕಳೆದ ವಾರ ಡೊನಾಲ್ಡ್ ಟ್ರಂಪ್ ಚೈನಾಗೆ ಪ್ರವಾಸ ಹೋದಾಗ ಚೈನಾ ಅಧ್ಯಕ್ಷ ಝಿ ಜಿಂಗ್ಪಿಂಗ್ ಮತ್ತು ಡೊನಾಲ್ಡ್ ಟ್ರಂಪ್ ನಡುವೆ ಸಾಕಷ್ಟು ಮಾತುಕತೆ ಆಯಿತು. ಇರಾನ್ ವಿಚಾರವಾಗಿ ಒಂದಷ್ಟು ಆಯಿತು, ಟ್ರೇಡ್ ಡೀಲ್ಗಳು ಒಂದಷ್ಟು ಆಯಿತು. ಅದರ ಬಗ್ಗೆ ಎಲ್ಲ ನಾನು ವಿಡಿಯೋ ಮಾಡಿದ್ದೀನಿ, ನೀವು ಆಸಕ್ತಿ ಇದ್ದರೆ ಆ ವಿಡಿಯೋಗಳನ್ನು ನೋಡಬಹುದು ನನ್ನ ಟೈಮ್ ಲೈನಲ್ಲಿ. ಅದರ ಜೊತೆಗೆ ಮುಖ್ಯವಾಗಿ ಚರ್ಚೆ ಆಗಿದ್ದೇನು ಅಂತಂದರೆ, ಚೈನಾ ಎಚ್ಚರಿಕೆ ಕೊಡ್ತು ಅಮೇರಿಕಾಗೆ, ಯಾವುದೇ ಕಾರಣಕ್ಕೂ ನೀವು ತೈವಾನ್ಗೆ ಸಪೋರ್ಟ್ ಮಾಡಬಾರದು, ತೈವಾನ್ಗೆ ಶಸ್ತ್ರಾಸ್ತ್ರಗಳನ್ನು ಕೊಡಬಾರ್ದು, ತೈವಾನ್ಗೆ ಮಿಲಿಟರಿ ಅಸಿಸ್ಟೆನ್ಸ್ ಕೊಡಬಾರ್ದು, ಏನು ಕೊಡಬಾರ್ದು. ಅದು ಯಾವತ್ತಿದ್ರೂ ನಮ್ಮ ದೇಶದ ಭಾಗ, ನಾವು ಅದನ್ನು ಪಡ್ಕೊಳ್ತೀವಿ, ನಿಮಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಚೈನಾ ಅಮೇರಿಕಾಗೆ ಹೇಳ್ತು. ಅಮೇರಿಕಾಗೆ ಬೇರೆ ಎಲ್ಲ ಲಾಭಗಳು ಬೇಕಾಗಿತ್ತು, ರೇರ್ ಅರ್ತ್ ಮಿನರಲ್ಸ್ ಬೇಕಾಗಿತ್ತು. ಇರಾನ್ ವಿಚಾರದಲ್ಲಿ ಚೈನಾ ಸ್ವಲ್ಪ ಸೈಲೆಂಟ್ ಆಗಿರುವಂತಹ ಸನ್ನಿವೇಶ ಬೇಕಾಗಿರ್ತಿತ್ತು. ಮತ್ತು ಸೋಯಾಬೀನ್ ಮಾರಬೇಕಾಗಿತ್ತು, ಅಮೇರಿಕದ ಸೋಯಾಬೀನ್ ಚೈನಾಗೆ. ಅಮೇರಿಕದ ಒಂದಷ್ಟು ಟೆಕ್ನಾಲಜಿ ಮಾರೋದಿತ್ತು ಚೈನಾಗೆ. ಹಾಗಾಗಿ ತೈವಾನ್ ವಿಚಾರದಲ್ಲಿ ಡೊನಾಲ್ಡ್ ಟ್ರಂಪ್ ಶರಣಾದರು ಚೈನಾ ಮುಂದೆ. ಓಕೆ, ನಾವು ತೈವಾನ್ಗೆ ಶಸ್ತ್ರಾಸ್ತ್ರಗಳನ್ನು ಕೊಡೋದಿಲ್ಲ ಇನ್ಮೇಲೆ ಅಂತ ಒಪ್ಕೊಂಡ್ರು. ಅದಾದ ನಂತರ ಚೈನಾ ಮತ್ತು ಅಮೇರಿಕ ನಡುವೆ ಟ್ರೇಡ್ ಡೀಲ್ಗಳು ಆಗಿದ್ದು. ಆದರೆ ಅದಾಗಿ ಒಂದೇ ವಾರಕ್ಕೇನೆ ಚೈನಾ ಈಗ ತೈವಾನ್ ಮೇಲೆ ದಾಳಿ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಅದು ಸಣ್ಣ ಪುಟ್ಟ ಸಿದ್ಧತೆ ಅಲ್ಲ, ದೊಡ್ಡ ಮಟ್ಟದ ಸಿದ್ಧತೆ. ಏನೇನು ಮಾಡಿಕೊಂಡಿದೆ, 100 ಹಡಗುಗಳು, ನೇವಿ ಹಡಗುಗಳನ್ನು ಸಿದ್ಧ ಮಾಡಿಕೊಂಡು ಕೂತಿದೆ ಅಂತೆ ಅದು. ಅದರ ಜೊತೆಗೆ 7 ಮಿಲಿಟರಿ ವೆಸಲ್ಸ್, ಕಂಪ್ಲೀಟಾಗಿ ಎಕ್ವಿಪ್ ಆಗಿರುವಂತಹ ಮಿಲಿಟರಿ ಹಡಗುಗಳು ಸಹ 7 ಅಲ್ಲಿ ಬಂದು ಕೂತಿದ್ದಾವಂತೆ ಚೈನಾ ತೀರದಲ್ಲಿ, ತೈವಾನ್ಗೆ ಹತ್ತಿರದಲ್ಲಿ. 26 ಮಿಲಿಟರಿ ಏರ್ಕ್ರಾಫ್ಟ್ಗಳು ಸಿದ್ಧವಾಗಿದ್ದಾವೆ ತೈವಾನ್ ಮೇಲೆ ಎರಗಲಿಕ್ಕೆ ಅನ್ನುವಂಥ ಮಾಹಿತಿಯು ಸಹ ಬರ್ತಾ ಇದೆ. ಇಷ್ಟು ಸಿದ್ಧತೆಯನ್ನು ಚೈನಾ ಈಗ ತೈವಾನನ್ನು ಆಕ್ರಮಿಸಿಕೊಳ್ಳೋದಕ್ಕೆ ಮಾಡಿದೆ ಅನ್ನುವಂಥದ್ದು ಬರ್ತಿರುವಂಥ ಸುದ್ದಿ. ಆ ಹಿನ್ನೆಲೆಯಲ್ಲಿ ತೈವಾನ್ ಮೇಲೆ ದಾಳಿ ಆದರೆ ಅಮೇರಿಕ ತೈವಾನ್ ನೆರವಿಗೆ ಬರಬೇಕಾಗತ್ತೆ. ಯಾಕಂದರೆ ಅದು 1989ರಲ್ಲೇ ಮಾತು ಕೊಟ್ಟಿದೆ, ಲಿಖಿತ ಮಾತು ಕೊಟ್ಟಿದೆ ತೈವಾನ್ಗೆ, ನಿನ್ನ ಮೇಲೆ ಚೈನಾ ಕಡೆಯಿಂದ ದಾಳಿ ಆದರೆ ನಾವು ನಿನ್ನ ಪರ ಯುದ್ಧಕ್ಕೆ ನಿಲ್ತೀವಿ ಅಂತ ಅಮೇರಿಕ. ಆದರೆ ಅದನ್ನು ಬ್ರೇಕ್ ಮಾಡೋ ರೀತಿಯಲ್ಲಿ ಮೊನ್ನೆ ಡೊನಾಲ್ಡ್ ಟ್ರಂಪ್ ಕಳೆದ ವಾರ ಇಲ್ಲ, ನಾವು ಅವ್ರಿಗೆ ಶಸ್ತ್ರಾಸ್ತ್ರಗಳನ್ನು ಕೊಡಲ್ಲ ಅಂತ ಹೇಳಿದ್ರೂ ಸಹ, ಯುದ್ಧ ಆದರೆ ಅಥವಾ ಚೈನಾ ತೈವಾನನ್ನು ದಾಳಿ ಮಾಡಿದ್ರೆ ಖಂಡಿತ ಅಮೇರಿಕ ಬರಲೇಬೇಕಾಗುತ್ತೆ. ಇಲ್ಲದೆ ಹೋದರೆ ಅಮೇರಿಕಾಗೆ ಮಾನ ಮರ್ಯಾದೆ ಹೋಗುತ್ತೆ ಮತ್ತು ಈ ಕಡೆ ಚೈನಾ ಕಂಪ್ಲೀಟು ಪವರ್ಫುಲ್ ಆಗಿಬಿಡುತ್ತೆ, ಸೂಪರ್ ಪವರ್ ಆಗುತ್ತೆ, ಅಮೇರಿಕನ ರೀಪ್ಲೇಸ್ ಮಾಡಿಬಿಡುತ್ತೆ ಅನ್ನುವಂತಹ ಭಯ ಅಮೇರಿಕಾಗಿದೆ. ಹಾಗಾದರೆ ಏನಿದು ಚೈನಾ ಮತ್ತು ತೈವಾನ್ ನಡುವಿನ ಗಲಾಟೆ? ಅದ್ಯಾಕೆ ಅಷ್ಟು ಪಕ್ಕದಲ್ಲಿದ್ದರೂ ಸಹ ಚೈನಾ ಜೊತೆ ಸೇರ್ತಾ ಇಲ್ಲ ತೈವಾನ್? ತಾನು ಸ್ವತಂತ್ರ ಅಂತ ತನಗೆ ತಾನೇ ಹೇಳ್ಕೊಳ್ಳುತ್ತೆ. ಚೈನಾ ಹೇಳುತ್ತೆ, ಇಲ್ಲ ಅದು ನಮ್ಮದೇ ಭಾಗ, ಅದು ನಾವು ಸುಮ್ಮನೆ ಬಿಟ್ಟಿದ್ದೀವಿ ಅಂತ. ಅದರ ಹಿಸ್ಟ್ರಿ ನೋಡಬೇಕು ಅಂತಂದರೆ ನೀವು, ಅಂದರೆ ಇತ್ತೀಚಿನ ಹಿಸ್ಟ್ರಿ ನೋಡಬೇಕಂದ್ರೆ 1949ಕ್ಕೆ ಹೋಗಬೇಕಾಗತ್ತೆ. ಆ ಸಂದರ್ಭದಲ್ಲಿ ಮಾವೋ ತ್ಸೆಂಗ್ ಚೈನಾವನ್ನು ಕ್ರಾಂತಿಯ ಮೂಲಕ ಅಲ್ಲಿನ ಸರ್ಕಾರವನ್ನು ಕೆಡವಿ
ಕಮ್ಯುನಿಸ್ಟ್ ಆಳ್ವಿಕೆಯನ್ನು ಆರಂಭಿಸಿದಾಗ ಸರ್ವಾಧಿಕಾರಿ ಆಡಳಿತ ಅಂತಲೇ ಹೇಳಬೇಕಾಗತ್ತೆ. ಆ ಆಡಳಿತನ ಆರಂಭಿಸಿದಾಗ ಚೈನಾದಲ್ಲಿತ್ತಲ್ಲ ಗೌರ್ನಮೆಂಟು, ಆ ಗೌರ್ನಮೆಂಟ್ ಪಲಾಯನ ಮಾಡಿ ತೈವಾನ್ಗೆ ಹೋಯ್ತು. ತೈವಾನ್ಗೆ ಹೋಗಿ ಅಲ್ಲಿ ಸರ್ಕಾರವನ್ನು ರಚನೆ ಮಾಡಿಕೊಂಡು ನಾವೊಂದು ಸ್ವತಂತ್ರ ದ್ವೀಪ ರಾಷ್ಟ್ರ ಅಂತ ಘೋಷಣೆ ಮಾಡಿಕೊಂಡ್ರು. ಚೈನಾ ಅವತ್ತಿಂದ ಹೇಳ್ತಾ ಇದೆ ನೀವು ಸ್ವತಂತ್ರ ಅಲ್ಲವೇ ಅಲ್ಲ, ನೀವು ನಮ್ಮದೇ ಭಾಗ ಅಂತ. ಆದರೆ ಚೈನಾ ಅವತ್ತಿನಿಂದ ಇವತ್ತಿನವರೆಗೆ ತೈವಾನನ್ನು ಬಲವಂತಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿಲ್ಲ. ಯಾಕೆಂದರೆ ಅಮೇರಿಕ ಇಂಟರ್ಫಿಯರ್ ಆಗುತ್ತೆ, ಯುದ್ಧ ಮಾಡಬೇಕಾಗುತ್ತೆ ಅಮೇರಿಕ ವಿರುದ್ಧ ಅನ್ನುವಂಥದ್ದು ಇದಕ್ಕೆ. ಅಮೇರಿಕ ಯಾಕೆ ತೈವಾನ್ ವಿರುದ್ಧ ಅಥವಾ ತೈವಾನ್ ಪರವಾಗಿ ನಿಂತ್ಕೊಳ್ಳುತ್ತೆ ಅಂದರೆ, ತೈವಾನ್ ಸಾಕಷ್ಟು ವಿಚಾರಗಳಲ್ಲಿ ಅಮೇರಿಕಾಗೆ ಸಹಾಯ ಮಾಡ್ತಾ ಇದೆ. ಟೆಕ್ನಾಲಜಿಯಿಂದ ಹಿಡಿದು ಚಿಪ್ಸಿಂದ ಹಿಡಿದು ತೈವಾನ್ ಜಗತ್ತಿನಲ್ಲಿ ಅತಿ ಹೆಚ್ಚು ಚಿಪ್ಪುಗಳನ್ನು ತಯಾರಿಸುವಂತಹ ಸಾಮರ್ಥ್ಯ ಹೊಂದಿರುವಂತಹ ಸಣ್ಣ ರಾಷ್ಟ್ರ ಆದರೂ ಅಷ್ಟು ಸಾಮರ್ಥ್ಯವನ್ನು ಹೊಂದಿರುವಂತಹ ಭಾಗ ಅದು. ಸೊ ಸೆಮಿ ಕಂಡಕ್ಟರಿಂದ ಹಿಡಿದು ಸಣ್ಣ ಸಣ್ಣ ಚಿಪ್ಪುಗಳವರೆಗೆ ತೈವಾನ್ ತಯಾರಿ ಮಾಡುತ್ತೆ. ಅಮೇರಿಕಾಗೆ ಅದು ಬಹಳ ಮುಖ್ಯ. ಅದು ಒಂದು ಕಾರಣ. ಆದರೆ ಇನ್ನೊಂದು, ಚೈನಾದ ಬೆಳವಣಿಗೆಯನ್ನು, ಅದು ಸೂಪರ್ ಪವರ್ ಆಗೋದನ್ನು ತಡಿಬೇಕು ಅಂತಂದರೆ ತೈವಾನನ್ನು ರಕ್ಷಣೆ ಮಾಡಲೇಬೇಕು ಅಮೇರಿಕ. ಇಲ್ಲದೆ ಹೋದರೆ ಈ ಕಡೆ ಪಕ್ಕದಲ್ಲಿ ಜಪಾನ್ ಬೇರೆ ಇದೆ, ಆ ಮಧ್ಯದಲ್ಲಿ ಸೌತ್ ಕೊರಿಯಾ ಮತ್ತು ಜಪಾನ್ ನಡುವೆ ಬರುವಂತಹ ಅಥವಾ ಅದರ ಹತ್ತಿರ ಬರುವಂತಹ ತೈವಾನನ್ನು ಏನಾದರೂ ಚೈನಾ ಆಕ್ರಮಿಸ್ಕೊಂಡ್ರೆ ಆ ಕಡೆ ಸೌತ್ ಕೊರಿಯಾಗೂ ಒಂದು ಆತಂಕ, ಜಪಾನ್ಗೂ ಆತಂಕ. ಸೌತ್ ಕೊರಿಯಾ ಮತ್ತು ಜಪಾನ್ನ ತುಂಬ ಕ್ಲೋಸ್ ಆಗಿ ಕಾಪಾಡಿಕೊಂಡು ಬರ್ತಾ ಇರೋದು ಅಮೇರಿಕ. ಸೊ ಅಮೇರಿಕಾಗೆ ತುಂಬ ಇಂಪಾರ್ಟೆಂಟ್ ತೈವಾನನ್ನು ಸ್ವತಂತ್ರವಾಗಿ ಇಡೋದು. ಸೊ ತೈವಾನಲ್ಲಿರುವಂತಹ ಸರ್ಕಾರ ಹೇಳ್ತಿದೆ ನಾವು ಸ್ವತಂತ್ರರು, ನಮ್ಮದೇ ಆರ್ಮಿ ಇದೆ, ನಮ್ಮದೇ ಪಾಸ್ಪೋರ್ಟ್ ಇದೆ, ನಮ್ಮದೇ ಕಾನ್ಸ್ಟಿಟ್ಯೂಷನ್ ಇದೆ, ಎಲ್ಲ ನಮ್ಮದಿದೆ ಅಂತ. ಚೈನಾ ಹೇಳುತ್ತೆ ಏನೇ ಇರಲಿ ನೀವು ನಮ್ಮ ದೇಶದ ಭಾಗ ಅಂತ, ನೀವು ನಮ್ಮ ದೇಶದ ಭಾಗ ಅಂತ. ಈಗ ತೈವಾನ್ ಅಂತ ಕರ್ಕೊಂಡ್ರು ಸಹ ತೈವಾನ್ ಪಾಸ್ಪೋರ್ಟ್ ಮೇಲೆ ತೈವಾನ್ ಅಂತಿರುತ್ತೆ, ಬಟ್ ಅದರ ಮೇಲೆ ರಿಪಬ್ಲಿಕ್ ಆಫ್ ಚೈನಾ ಅಂತಲೇ ಇರುತ್ತೆ. ತೈವಾನ್ ಸರ್ಕಾರನೇ ಆ ಹೆಸರೇ ಇಟ್ಕೊಂಡಿರೋ ತೈವಾನ್ಗೆ, ರಿಪಬ್ಲಿಕ್ ಆಫ್ ಚೈನಾ ತೈವಾನ್ ಅಂತ. ಚೈನಾದ ಹೆಸರು ಬೇರೆ, ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೈನಾ ಚೈನಾದ ಹೆಸರು, ಇವರು ರಿಪಬ್ಲಿಕ್ ಆಫ್ ಚೈನಾ ಅಂತ ಇಟ್ಕೊಂಡಿದ್ದಾರೆ. ಯಾಕೆಂದರೆ ಚೈನಾ ಸರ್ಕಾರ ತಾನೇ ಅಲ್ಲಿ ಓಡ್ ಬಂದು ಇಲ್ಲಿ ಸೆಟ್ಲ್ ಆಗಿತ್ತು. ಹಾಗಾಗಿ ನಾವೇ ಆ್ಯಕ್ಚುಲಿ ಚೈನಾ, ನಾವು ಆ್ಯಕ್ಚುಲ್ ಚೈನಾ, ಇವಾಗೇನು ದೊಡ್ಡ ಚೈನಾ ಏನಿದೆಯಲ್ಲ ಅದು ಆ್ಯಕ್ಚುಲಿ ನಮಗೆ ಸೇರಬೇಕು, ಅವ್ರು ಕಿತ್ಕೊಂಡಿದ್ದಾರೆ ಕಮ್ಯುನಿಸ್ಟ್ರು ಅನ್ನೋದು ಇವ್ರ ಲೆಕ್ಕಾಚಾರ. ಸೊ ಈ ಲೆಕ್ಕಾಚಾರದಲ್ಲಿ ಇರುವಂಥದ್ದು ಇದು. ಸೊ ತೈವಾನ್ ಈಗ ಒಂಥರ ಬೆದರಿಕೆಯಲ್ಲಿದೆ, ಬಟ್ ಹೇಳ್ಕೊಂಡಿದೆ ನಾವು ಶರಣಾಗೋದಿಲ್ಲ, ಯಾವತ್ತಿಗೂ ಚೈನಾದ ಭಾಗ ಆಗೋದಿಲ್ಲ, ಎಂಥ ಘೋರ ಇದ್ದಾದರೂ ಸರಿ ನಾವು ಮಾಡ್ತೀವಿ ಅಂತ. ಯಾವ ಧೈರ್ಯದ ಮೇಲೆ? ಅಮೇರಿಕದ ಧೈರ್ಯದ ಮೇಲೆ. ಅಮೇರಿಕ ಎಲ್ಲಿಂದ ಅದಕ್ಕೆ ಸಪೋರ್ಟ್ ಮಾಡುತ್ತೆ ಅಂದರೆ ಅಮೇರಿಕಾಯಿಂದ ಏನು ಬರಬೇಕಾಗಿಲ್ಲ. ಸೌತ್ ಕೊರಿಯಾದಲ್ಲಿ ಅದರದ್ದು ಆರ್ಮಿ ಇದೆ, ಪಕ್ಕದಲ್ಲೇ ಇರುವಂತಹ ಸೌತ್ ಕೊರಿಯಾ. ಈ ಕಡೆ ಜಪಾನಲ್ಲೂ ಸಹ ಅಮೇರಿಕದ ಆರ್ಮಿ ಇದೆ. ಜಪಾನ್ ಪಶ್ಚಿಮದಿಂದ ಬರಬಹುದು, ಪೂರ್ವದಿಂದ ಬರಬಹುದು, ಉತ್ತರದಿಂದ ದಕ್ಷಿಣ ಕೊರಿಯಾದಿಂದ ಅಮೇರಿಕ ಸೈನ್ಯ ಬರಬಹುದು, ಪಶ್ಚಿಮದಿಂದ ಚೈನಾ ಅಟ್ಯಾಕ್ ಮಾಡಬಹುದು. ಚೈನಾ ಪಶ್ಚಿಮದಿಂದ ಅಟ್ಯಾಕ್ ಮಾಡಿದ್ರೆ ಉತ್ತರದಿಂದ ದಕ್ಷಿಣ ಕೊರಿಯಾದಲ್ಲಿರುವಂತಹ ಅಮೇರಿಕ ಸೈನ್ಯ ಫಸ್ಟ್ ಬರುತ್ತೆ, ಆಮೇಲೆ ಪೂರ್ವದಿಂದ ಈ ಜಪಾನ್ನಲ್ಲಿರುವಂತಹ ಅಮೇರಿಕ ಸೈನ್ಯ ಬಂದು ರಕ್ಷಣೆ ಕೊಡುವಂತಹ ಕೆಲಸ ಮಾಡುತ್ತೆ. ಖಂಡಿತ ಮಾಡೇ ಮಾಡುತ್ತೆ. ಏನು ಮೊನ್ನೆ ಟ್ರಂಪ್ ಹೇಳಿದ್ರಲ್ಲ, ಇಲ್ಲ ಇಲ್ಲ ನಾವು ಇನ್ಮೇಲೆ ತೈವಾನ್ಗೆ ಸಪೋರ್ಟ್ ಮಾಡಲ್ಲ ಅಂತ, ಅದು ಆಗೋದಿಲ್ಲ. ಯಾಕಂದರೆ ಅಮೇರಿಕದಾಗೆ ಅದು ಆ ರೀತಿ ನಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ತನ್ನ ಪವರನ್ನು ಕಳ್ಕೊಂಡ್ಬಿಡುತ್ತೆ ಇಡೀ ಜಗತ್ತಿನಲ್ಲೇ. ಆಮೇಲೆ ಚೈನಾನ ಹಿಡಿಯೋದಕ್ಕೆ ಸಾಧ್ಯನೇ ಆಗಲ್ಲ. ಅದು ಅಮೇರಿಕಾಗೆ ಸ್ಪಷ್ಟವಾಗಿ ಗೊತ್ತು. ಸೊ ಇದಿಷ್ಟು ಚೈನಾ ಮತ್ತು ತೈವಾನ್ ನಡುವೆ ಈಗ ಸಂಘರ್ಷದ ಹಾದಿ ಬರ್ತಿರುವಂಥದ್ದು. ಚೈನಾ ಮೊದಲ ಬಾರಿಗೆ ಇಷ್ಟು ವರ್ಷಗಳಲ್ಲಿ ತೈವಾನನ್ನು ಆಕ್ರಮಿಸಿಕೊಳ್ಳೋದಕ್ಕೆ ಮುಂದಾಗುವಂತಹ ಸೂಚನೆಗಳನ್ನು, ಲಕ್ಷಣಗಳನ್ನು, ತಯಾರಿಯನ್ನು ತೋರಿಸ್ತಾ ಇದೆ. ಅದಕ್ಕೆ ತೈವಾನ್ ಸಹ ನಾವು ಸಿದ್ಧ ಇದ್ದೀವಿ ಯುದ್ಧಕ್ಕೆ ಅಂತ ತೋರಿಸ್ಕೊಳ್ತಾ ಇದೆ. ಅಮೇರಿಕ ಈಗ ಎಂಟ್ರಿ ಮಾಡಲೇಬೇಕಾದಂಥ ಅನಿವಾರ್ಯ ಸ್ಥಿತಿ ನಿರ್ಮಾಣ ಆಗುತ್ತೆ. ಒಂದೇ ಒಂದು ಬುಲೆಟ್ಟು ಚೈನಾಯಿಂದ ತೈವಾನ್ ಮೇಲೆ ಬಿದ್ದರೆ ಅಷ್ಟೇ. ಇದಿಷ್ಟು ಅಲ್ಲಿನ ಬೆಳವಣಿಗೆಗಳು. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.